ಶಾಲೆ ಹೆಂಗಾಗ್ಯಾವಪ್ಪ ಅಂದ್ರ ಕೊರಳಿಗೆ ಒಂದು ಟೈ ಹಾಕುವಂತ ಹುಡುಗರು ಹಾಕ್ತಾರ. ನಿಮ್ಮಲ್ಲಿ ಹಾಕ್ತಾರ? ಟೈ ಹಾಕ್ತಾರ? ಇಲ್ಲಲ್ಲ. ಒಂದು ಬ್ಯಾಲ್ಟ್, ಟೈ, ಬೂಟ, ಸಾಕ್ಸ ಹಾಕೊಂಡು ಫಾರಿನ್ ಕಲ್ಚರ್ ಹೊರದೇಶದಾಗಿಂದ ವೇಷಭೂಷಣ ಹಾಕೊಂಡು ಶಾಲೆಗೆ ಬರೋದು. ಖರೆ ಅಂದ್ರೆ ಬೂಟ್ ಹಾಕೋದು ನಮ್ಮ ಪದ್ಧತಿ ಅಲ್ಲದು. ಹೊರದೇಶದಾಗ ಚಳಿ ಭಾಳ ಇರ್ತದಂತ ಕಾಲಿಗೆ ಬೆಚ್ಚಗೆ ಮಾಡಕ್ ಸಾಕ್ಸು, ಬೂಟು. ಇಲ್ಲಿ ಕುತ್ತಿಗೆಯಾಗಿಂದ ಗಾಳಿ ಹೋಗಬಾರ್ದಂತ ಟೈಟ್ ಕಟ್ಟಾಕ್ ಟೈ. ಅಂದ್ರೆ ಚಳಿ ಭಾಳ ಇರ್ತದಲ್ಲಿ. ಅದನ್ನು ನೋಡಿ ಬಂದು ನಮ್ಮ ಮಂದಿ ಶಾಲ್ಯಾಗ ಅದನ್ನ ಹಾಕೊಂಡು ಬರಕ್ ಚಲೋ ಮಾಡಿದ್ರು. ಅಷ್ಟೇ ಅಲ್ಲ, ಭಂಡಾರ ಹಚ್ಕೊಂಡು ಶಾಲೆಗೆ ಬರಬಾರ್ದು, ಹಣೆಗೆ ವಿಭೂತಿ ಹಚ್ಕೊಂಡು ಶಾಲೆಗೆ ಬರಬಾರ್ದು, ಕುಂಕುಮ ಹಚ್ಕೊಂಡು ಶಾಲೆಗೆ ಬರಬಾರ್ದು. ಇತ್ತಿತ್ಲಾಗ ಬಾಗಲಾಗ ನಿಲ್ಲಿಸಿ ಅವನು ಅಳಿಸಿ ಒಳಗ್ ಕರ್ಕೊಂಡ್ಬರುವಂತ ಶಾಲೆಗಳು ಹೆಚ್ಚಾದಂತ ಈ ಪರಿಸರದೊಳಗ ಇವತ್ತು ಮಕ್ಕಳಿಗೆ ಮಂತ್ರ ಕೈಯಿಂದ ಅಭ್ಯಾಸ ಮಾಡಿಸಿ, ಅಕ್ಷರಾಭ್ಯಾಸ ಮಾಡಿ, ವಿಭೂತಿ ಗಂಧ ಕುಂಕುಮಗಳನ್ನು ಹಚ್ಚಿ ಸನಾತನ ಸಂಪ್ರದಾಯದಂತೆ ಶಾಲೆಗೆ ಸ್ವಾಗತ ಮಾಡಿಕೊಂಡ್ರಲ್ಲ, ಇದು ನಿಜವಾಗ್ಲೂ ಶ್ಲಾಘನೀಯವಾಗಿರುವಂತ ಕಾರ್ಯಕ್ರಮ. ನಾವು ನೋಡಿದ ಪ್ರಕಾರ ಜಪಯಜ್ಞ ನಡೆಯುವಂತ ಶಾಲೆ ಎಲ್ಲರ ನಮಗ್ ಗೊತ್ತಿಲ್ದಂಗ ಅದಾವ ಇಲ್ಲೋ ಗೊತ್ತಿಲ್ಲ, ನಮಗ್ ಗೊತ್ತಿರೋ ಪ್ರಕಾರ ಇದು ಒಂದೇ ಶಾಲೆ, ಜಪಯಜ್ಞ ನಡೆಯೋ ಶಾಲೆ. ಬಹಳ ಸಂತೋಷ ಆಗ್ತೈತಿ. ಯಾಕಂದ್ರೆ ಅದರ ಲಾಭ ಏನನ್ನೋದು ಉರ್ಬಿಣ್ಣವ್ರು ವಿಠಲ್ ಸರ್ ಗೊತ್ತಾಗೈತಿ. ಆ ಲಾಭ ಮತ್ತ ಲಾಭ ಅಂದ ಕೂಡ್ಲೆ ತಪ್ಪು ತಿಳ್ಕೊಬೇಡ್ರಿ ನೀವು, ದುಡ್ಡು ಗಿಡ್ಡು ಬಾಳ್ ಬರಕತಿ. ಆ ಲಾಭ ಅಲ್ಲ, ಮಕ್ಕಳ ಒಳಗ ಎಷ್ಟು ರಿಸಲ್ಟ್ ಹೆಚ್ಚಾಗೈತಿ, ಅಂಕಗಳು ಎಷ್ಟು ಹೆಚ್ಚಾಗ್ಯಾವ, ಮಕ್ಕಳ ಬುದ್ಧಿಶಕ್ತಿ ಎಷ್ಟು ಹೆಚ್ಚಾಗೈತಿ. ಬಾಳ ಮಂದಿ ಕಂಪ್ಲೇಂಟ್ ಮಾಡ್ತಾರ, ನಮ್ಮ ಹುಡುಗರು ಬಾಳ ಓದ್ತವ್ರಿ, ಆದ್ರೆ ಅವಕ್ಕೆ ನೆನಪಿನ ಶಕ್ತಿನೇ ಇಲ್ಲ, ಎಲ್ಲ ಮರ್ತ ಬಿಡ್ತಾವ, ಎಕ್ಸಾಮ್ದಾಗ ಮರಿತಾವ, ಮಾರ್ಕ್ಸ್ ಕಮ್ಮಿ ಬರ್ತಾವ. ಬಾಳ ಓದತಾವ, ಬಾಳ ಬರಿತಾವ, ಮಾರ್ಕ್ಸ್ ಮಾತ್ರ ಕಮ್ಮಿ ಬರ್ತಾವ. ಯಾಕಂದ್ರೆ ನೆನಪಿನ ಶಕ್ತಿ ಕಮ್ಮಿ. ಎಲ್ಲ ಲಕ್ಷ ಕೊಟ್ಟು ಕೇಳ್ರಿ, ಎಲ್ಲ ಪೋಷಕರು ಬಂದಿರಿ, ನಿಮ್ಮ ಮಕ್ಕಳ ಮೆಮೊರಿ ಪವರ್ ಹೆಚ್ಚಾಗಬೇಕಾಗಿತ್ತಂದ್ರ ಓಂ ನಮ ಶಿವಾಯ ಮಂತ್ರ ನಿತ್ಯ ಮಕ್ಕಳಿಗೆ ಕುಂದರ್ಸ್ಕೊಂಡು ಅಭ್ಯಾಸ ಮಾಡಿಸ್ರಿ. ನೀವು ಶಾಲ್ಯಾಗಿನ ಅಭ್ಯಾಸ ಹೆಂಗ ಕುತ್ಕೊಂಡು ಕಾಳಜಿಲೆ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತೀರಿ, ಹಂಗ ಮಂತ್ರದ ಅಭ್ಯಾಸ ಮಾಡ್ಯಾರ ನೋಡ್ರಿ, ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಸ್ಟ್ರಾಂಗ್ ಆಗ್ತತಿ, ಧಾರಣಾ ಶಕ್ತಿ ಹೆಚ್ಚಾಗ್ತತಿ. ನೆನಪು ಎಷ್ಟು ದಿನ ಹಿಂದೆ ಹೇಳಿದ್ದು ಕೂಡ ಈಗ ಸದ್ಯ ಹೇಳುವಂತ ನೆನಪಿನ ಶಕ್ತಿ ಆ ಮಂತ್ರದ ಬಲದಿಂದ ಬರ್ತತಿ. ಶಿವಪಂಚಾಕ್ಷರಿ ಮಂತ್ರ ಸಾಮಾನ್ಯವಾಗಿದ್ದಲ್ಲ, ನಿಮ್ ತಲೆಯಾಗ ಅನಿಸ್ತಿರ್ಬೇಕು. ಆ ಸಣ್ಣ ಮಕ್ಕಳಿಗೆ ಭಕ್ತಿ ಇರಂಗಿಲ್ಲ, ಆ ಮಕ್ಕಳಿಗೆ ಅನ್ನೋ ಮನಸ್ಸು ಇರಂಗಿಲ್ಲ, ಕಾಟಾಚಾರಕ್ಕ ಅಂದ್ರ ಏನ್ ಲಾಭ ಆಕತಿ, ಭಕ್ತಿಯಿಂದ ಅಂದ್ರ ಲಾಭ ಆಕತಿ ಅಂತ ಕೆಲವು ಮಂದಿ ತಲೆಯಾಗ ಮನಸ್ಸಿನಾಗ ಇಲ್ಲ. ಅವು ಭಕ್ತಿಯಿಂದನರ ಅನ್ಲಿ, ಕಾಟಾಚಾರಕ್ಕರ ಅನ್ಲಿ, ಅವ್ರ ನೋಡಿ ಇವ್ರು, ಇವ್ರು ನೋಡಿ ಅವ್ರರ ಅನ್ಲಿ, ಸುಮ್ನ ಹುಡುಗಾಟಿಗೆಗರ ಅನ್ಲಿ, ಆದ್ರ ಅದ್ರ ಕಡೆ ಲಕ್ಷ ಕೊಟ್ಟು ಉಂಡ್ರು ಹೊಟ್ಟೆ ತುಂಬತತಿ, ಎಲ್ಲರ ಮನಸ್ಸು ಇಟ್ಟು ಉಂಡ್ರು ಹೊಟ್ಟೆ ತುಂಬತತಿ. ಉಣ್ಣೋದಷ್ಟ ಮುಖ್ಯ, ಅದ್ರ ಕಡೆಗೆ ಲಕ್ಷ ಕೊಟ್ಟು ಮನಸ್ಸು ಕೊಟ್ಟು ಉಣ್ಬೇಕು ಅನ್ನುವಂಥದ್ದು ಏನ್ ನೇಮ್ ಇಲ್ಲ. ಹಂಗ ಪಂಚಾಕ್ಷರಿ ಮಂತ್ರವನ್ನ ಹೆಂಗೇ ಮಕ್ಕಳು ಅಂದ್ರು ಕೂಡ, ಮಕ್ಕಳ ಅನ್ಲಿ ಮತ್ತ ಮಕ್ಕಳ ಅನ್ಲಿ ಅಂತ ಹುಡ್ರಿಗಟ್ಟು ಅನ್ನಕ್ ಹಚ್ಚಿ ನೀವು ಅನ್ಲಿಲ್ಲ ಅಂದ್ರ ಮಕ್ಕಳು ಅನ್ನೋದಿಲ್ಲ. ನಮ್ಮ ಮಂದಿ ಹಂಗಾಯ್ತು, ಚಾಳಿ ಬಿದ್ದತಿ, ಮೊಬೈಲ್ ನೋಡ್ಬೇಡ ಓದ್ಕೋ ಅಂತಾರ, ಇವ್ರಾರ ಮೊಬೈಲ್ ನೋಡ್ತಾರ. ಇವ್ರು ಮಾಡಿದ್ದನ್ನ ಮಕ್ಕಳು ಮಾಡ್ತಾವ. ಅದಕ್ಕ ಪೋಷಕರಾದಂಥವ್ರು ನಮ್ಮ ಸನಾತನ ಧರ್ಮದ ಕಡೆಗೆ ತಿರುಗ್ರಿ. ಬಹಳ ಅದ್ಭುತವಾಗಿರುವಂತ ಧರ್ಮ ಸನಾತನ ಧರ್ಮ. ಇಲ್ಲಿ ಮಂತ್ರಕ್ಕೆ ಎಂತ ತಾಕತ್ತೈತಪ್ಪ ಅಂದ್ರ, ಹಿಂದಿನ ಕಾಲದೊಳಗ ತಂತ್ರಕ್ಕಾಗಲಾರ್ದನ್ನ ಮಂತ್ರ ಮಾಡ್ತಿತ್ತು. ಈಗೆಲ್ಲ ತಂತ್ರಜ್ಞಾನದ ಯುಗ, ಹಿಂದ ಮಂತ್ರದ ಯುಗ ಇತ್ತು. ಅಸಾಧ್ಯವಾಗಿದ್ದನ್ನು ಸಾಧಿಸುವ ಶಕ್ತಿ ಮಂತ್ರಕ್ಕೈತಿ. ಅದಕ್ಕೆ ಉರ್ಬಿಣ್ಣವ್ರ ಸರ್ ಮಾಸ್ತರ್ ಇಲ್ಲಿ ಎಲ್ಲಾ ಮಕ್ಕಳನ್ನ ಕೂಡಿಕೊಂಡು
ಪ್ರತಿ ತಿಂಗಳು ಹುಣ್ಣಿಮೆಗೆ 1 ತಾಸು ಜಪಯಜ್ಞನ ಮಾಡಿಸಿ ಆಮೇಲೆ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು ಮಾಡ್ತಾ ಇದಾರೆ. ವರ್ಷಕ್ಕೊಮ್ಮೆ ಆಗಿ ಹುಣ್ಣಿಮೆ ದಿನ ಇವತ್ತ ಬುದ್ಧ ಪೂರ್ಣಿಮಾ ಅಂತಾನೂ ಕರೀತಾರೆ. ಭಗವಾನ್ ಬುದ್ಧನಿಗೆ ಜ್ಞಾನೋದಯವಾದಂತ ಪುಣ್ಯಕರವಾದ ದಿನ. ಇಂಥ ಪುಣ್ಯ ದಿನ ಬುದ್ಧ ಪೂರ್ಣಿಮೆ ದಿವಸ ಸಾಮೂಹಿಕ ಜಪಯಜ್ಞ ಬಹಳ ಮಂದಿ ಪ್ರೀತಿಲು ಮಾಡಿದ್ರು. ತೊಡೆ ಮಂದಿ ಕಾಟಾಚಾರಕ್ಕೆ ಮಾಡಿದ್ರು. ತೊಡೆ ಮಂದಿ ತುಟಿನ ತೆಗಿಲಿಲ್ಲವು, ಬಾಯ ತೆಗಿಲಿಲ್ಲವು. ನಾವು ನೋಡ್ತಾ ಇದ್ವಿ, ಹಂಗ ಗರಾ ಬಡದಂಗ ಕುಂತಿದ್ದು. ಬಾಯಿ ತೆಗದ್ರ ಶಿವಾಯ ನಮ ಅಂದ್ರ ನನ್ನ ಪಾಪ ಹೋದ್ಗಿದ್ದಿತ್ತಂತ ಅವರಿಗೆ ಎಲ್ಲ ಒಳಗ ಜಮಾ ಇರ್ಲಿ, ಬಾಯಿ ತೆಗಿಯೋದು ಬೇಡ ಅಂತ ತೊಡೆ ಮಂದಿ. ತೊಡೆ ಮಂದಿ ಈಗ ಬಂದಾರ, ಎಲ್ಲ ಮುಗಿದ ಮೇಲೆ ಇರ್ಲಿ. ಮತ್ತೆ ಎಲ್ಲಾ ನಮೂನಿ ಇರೋದಲ್ಲ ಜಗತ್ನ್ಯಾಗ. ಬಿತ್ತಿದವಿ, ಬೆಳೆದವಿ, ಬೆಳೆದಂತ ಕಾಳು ಎಲ್ಲಾ ಕಾಳು ಒಂದ ನಮೂನಿ ಇರ್ತಾವನು. ಒಂದಿಟ್ಟು ಜೊಟ್ಟ ಇರ್ತಾವ, ಒಂದಿಟ್ಟು ಅಟ್ರಾಗ ಸಾದಾ ಇರ್ತಾವ, ಕೆಲವು ಮಾತ್ರ ಬೀಜದ ಕಾಳು ಇರ್ತಾವ. ಅವು ಬೀಜದ ಕಾಳು ಹೊಳ್ಳಿ ಹಾಕಿದ್ರೆ ಬೆಳೆ ಬಿಡು, ಮತ್ತೆ ಎಲ್ಲವೂ ಬಿತ್ತಿದ್ರೆ ಬೆಳೆ ಬರೋಂಗಿಲ್ಲ. ಬೀಜದ ಕಾಳು ಬೇರೆ ಇರ್ತಾವ, ಜೊಟ್ಟು ಜೊಳ್ಳು ಅವು ಬೇರೆ ಇರ್ತಾವ. ಹಂಗ ಬಹಳ ಜನ ಇದ್ರೊಳಗೆ ಲಾಭ ತಗೊಂಡ್ರಿ. ಎಷ್ಟು ಪ್ರೇಮದಿಂದ ನಾಮಸ್ಮರಣೆ ಸಣ್ಣ ಸಣ್ಣ ಮಕ್ಕಳು ಸಹಿತ ಬ್ಯಾಸರಿಲ್ದಂಗ ಮಾಡಿದ್ವು. ಲಕ್ಷ ಕೊಡ್ರಿ, ಈ ಬ್ಯಾಸರ ಅನ್ನೋದು ಬರಬಾರ್ದು ನೋಡ್ರಿ. ನಿಮ್ಮ ಜೀವನದಾಗ ನೀವೇನಾದ್ರೂ ಏಳಿಗೆ ಆಗ್ಬೇಕಾಗಿತ್ತಂದ್ರ, ನೀವು ದೊಡ್ಡ ಮನುಷ್ಯರಾಗಬೇಕಾಗಿತ್ತಂದ್ರ, ನಿಮ್ಮ ಮೈಯಾಗೇನು ಈ ಹೊಲಸು ದೆವ್ವ ಇದು. ಯಾವ್ದು ದೆವ್ವ? ಆಲಸ್ಯ ಅನ್ನುವಂಥ ದೆವ್ವ, ಬ್ಯಾಸರ ಅನ್ನೋ ದೆವ್ವ ಈ ಮೈಯಾಗೇನು ಬಿಟ್ಟು ಹೋತಂದ್ರೆ ನೀವು ಏಳಿಗೆ ಹಾಕಿರಿ. ಅಲ್ಲಿ ತನ ನೀವು ಏಳಿಗೆ ಆಗೋದಿಲ್ಲ. ಆಲಸ್ಯ ಬರಬಾರದು. ಏನಾರ ಮಾಡಕ್ಕ ಕಟಾಚಾರಕ್ಕೆ ಮಾಡ್ದಂಗೆ ಮಾಡೋದು, ಆಕಳಸ್ಗೊಂತ ಮಾಡೋದು, ನಿದ್ದಿಗಣ್ಣಾಗ ಮಾಡೋದು, ಎದ್ದು ಹೋಗೋದು, ಆ ಕಡೆ ಈ ಕಡೆ ತಿರುಗಾಡೋದು, ಇವೆಲ್ಲ ಜಪ ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಕು. ಅದರ ಮ್ಯಾಲ ನಮಗೆ ಹಂಬಲಬೇಕು. ಸಿಕ್ಕಿತು ಇಲ್ಲೋ ಅನ್ನುವಂಥ ಒಂದು ಆಸಕ್ತಿಯಿಂದ ಮಾಡಿದ್ರಿ ಅಂದ್ರೆ ಅದು ಲಾಭ ಆಗ್ತದೆ ಹೊರತು ಏನೋ ಹಚ್ಚಾರಪ್ಪ ಇವ್ರು. ಕೆಲವ್ರು ನಾವು ನೋಡ್ತಿದ್ವಿ, ಇತ್ಲಾಗ ನೋಡುವಲ್ರ ಸಹಿತ ಅವ್ರು ಅತ್ಲಾಗಾರ ನೋಡೋದು, ಹೆಂಗಾರ ಮಾಡೋದು. ಆಲಸ್ಯ ಅನ್ನುವಂಥದ್ದನ್ನು ಕಳೀರಿ. ನಾಮ ಜಪ ಮಾಡೋ ಮುಂದೆ ಮುದ್ದಾಂ ಬರ್ತದ ಮಾಯ. ಆ ಮಾಯೆ ನಮ್ಮನ್ನ ಹಾಳು ಮಾಡಕ್ಕಾಗಿನೇ ಅದರ ಮ್ಯಾಲಿನ ಆಸಕ್ತಿ ಇಲ್ದಂಗ ಮಾಡ್ತತಿ, ನಿದ್ದೆ ಬಂದಂಗ ಮಾಡ್ತತಿ, ಅದರ ಮ್ಯಾಲ ಪ್ರೇಮ ಇಲ್ಲದಂಗ ಮಾಡ್ತದ ಮಾಯೆ. ಯಾವ ಧೀರನಾದಂಥವ, ಶೂರನಾದಂಥವ ಆ ಮಾಯನ ಜಾಡಿಸಿ ಒದ್ದು ನಿಲ್ಲಲ್ಲಿ, ಹೊರಗೆ ನಿಲ್ಲು. ಹೆಂಗ ಚಪ್ಪಲಿ ಹೊರಗೆ ಬಿಡ್ತೀವಿ, ಹೋದಲ್ಲ ಒಳಗೆ ತರ್ತೇವೆ ಗುಡಿ ಒಳಗೆ, ಹಂಗಿಲ್ಲ. ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮದವೇ ನೀನು ನಿಲ್ಲು ನಿಲ್ಲು, ಮತ್ಸರವೇ ನೀನು ನಿಲ್ಲು ನಿಲ್ಲು, ಹಸಿವೇ ನೀನು ನಿಲ್ಲು, ತೃಷೆಯೇ ನೀನು ನಿಲ್ಲು. ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲಿ ಒಯ್ಯಕತ್ತೇನೆ ಅಂತ ಅಕ್ಕಮಾದೇವಿ ಹೇಳಿದ್ಲು. ಹೊರಗೆ ನಿಲ್ಲಿಸ್ಬೇಕ ಆಲಸ್ಯವನ್ನ. ಬರೇ ಜಪದ ಬಗ್ಗೆ ಅಷ್ಟೇ ಹೇಳಕತ್ತಿಲ್ಲ. ಏನಾದರೂ ನೀವು ಅಭ್ಯಾಸ ಮಾಡೋರಿದ್ರಿ ಅಂದ್ರ ಆಲಸ್ಯನ ಒದ್ದು ಹೊರ ಹಾಕ್ರಿ. ನೀವೇನಾದ್ರೂ ದುಡಿದು ಗಳಿಸಿ ದೊಡ್ಡವರಾಗರಿದ್ರಿ ಅಂದ್ರೆ ಸೋಮಾರಿತನ ಒದ್ದು ಹೊರ ಹಾಕ್ರಿ. ನಿಮ್ಮ ದೊಡ್ಡ ಶತ್ರು, ನಿಮ್ಮ ಡೇಂಜರ್ ಆ ಆಲಸ್ಯ. ಆ ಆಲಸ್ಯವನ್ನ ನೀವು ಗೆದ್ದಾಗನೇ ಏನಾದ್ರೂ ಸಾಧಿಸಕ್ ಸಾಧ್ಯ ಐತಿ. ನೆವ ಹೇಳಬೇಡ್ರಿ, ನೆಪ ಹೇಳಬೇಡ್ರಿ. ನೆಪ ಹೇಳೋರು ಹೇಡಿಗಳು. ಧೀರರು ಎಂದೂ ನೆವ ಹೇಳೋದಿಲ್ಲ. ಏನಾದ್ರೂ ಸಾಧಿಸ್ಬೇಕನ್ನೋ ಛಲ ಇದ್ದವರು ಗಟ್ಟಿಗಚ್ಚಿ ಏನಾದ್ರೂ ಜೀವನದೊಳಗ ಬದಲಾವಣೆ ಮಾಡ್ತಾರ ಹೊರತು ಹೇಡಿಗಳಾದ್ರಂದ್ರೆ ಈ ಜಗತ್ತಿನ ನಮಗೆ ಮರ್ಯಾದೆನೇ ಉಳಿಯೋದಿಲ್ಲ. ನಿಮಗೆ ಕಿಮ್ಮತ್ ಸಿಗಬೇಕಿತ್ತಂದ್ರ ಧೀರರಾಗ್ರಿ, ಶೂರರಾಗ್ರಿ, ಹಠವಾದಿಗಳಾಗ್ರಿ. ಹಠ ಹಿಡಿದು ಏನಾದ್ರೂ ಸಾಧಿಸಿದ್ರೆ ಜಗತ್ನ್ಯಾಗ ನಿಮಗೆಲ್ಲರೂ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ. ಇಲ್ಲ ಅಂದ್ರೆ ನಾಯಿಗಿದ್ದ ಕಿಮ್ಮತ್ತು ನಮಗಿರೋದಿಲ್ಲ. ಅದಕ್ಕೆ ಈ ಹುಟ್ಟಿ ಬಂದ ಬಳಿಕ ನಾವು ಏನಾದ್ರೂ ಸಾಧಿಸಿದ್ರನ ನಾವು ಮನುಷ್ಯರಾಗ್ತೀವಿ ಹೊರತು 10 11 ಸತ್ರ ಮನುಷ್ಯನಾಗ ಬಂದದ್ದಕ್ಕೆ ಏನೂ ಬೆಲೆ ಇಲ್ಲ. ಸಾಧಿಸ